ಸ್ನೇಹಿತರೆ, ಎಲ್ರಿಗೂ ಸ್ವಾಗತ ಸುಸ್ವಾಗತ ಬಯಸ್ತಾ ಇವತ್ತಿನ ಈ ಒಂದು ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಇಷ್ಟ ಆಯಿತು ಅಂದರೆ ಗೊತ್ತಲ್ಲ, ಒಂದು ಲೈಕನ್ನು ಕೊಟ್ಟು ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ಕೊಳ್ಳಿ. ಪ್ರಜ್ಞಾ ಅಂಥೇಳಿ ಇವರು ವಾಸ ಮಾಡ್ತಿರ್ತಕ್ಕಂಥದ್ದು ಕೊಟ್ಟೂರು ಅಂತ ಹೇಳ್ಬಿಟ್ಟು ಇವರ ಒಂದು ತವರೂರಾಗಿರುತ್ತೆ. ಇನ್ನು ಇವರಿಗೆ ಸಿಗೋಂಥ ಒಂದು ಆನಂದ ಯಾವುದಪ್ಪ ಅಂತಂದರೆ, ಅದನ್ನು ಚೀಪಿ ಎಳೆಯೋದ್ರಲ್ಲಿ ಸಿಗುವ ಆನಂದ ಮತ್ತು ಬೇರೆ ಕಡೆ ಹಾಗೂ ಬೇರೆ ಅದರಲ್ಲಿ ಸಿಗೋಲ್ಲ ಅಂತ ಇವರ ಒಂದು ನಂಬಿಕೆ ಆಗಿರುತ್ತೆ. ಮತ್ತು ಇವರು ಇರ್ತಕ್ಕಂಥದ್ದು ಅದೇ ರೀತಿಯಲ್ಲಿ ಇದರ ಸ್ನೇಹಿತರೆ ಒಂದು ಜೀವನ ನಡೆಸ್ತಕ್ಕಂಥ ಒಂದು ರೀತಿಯೂ ಕೂಡ ಅದೇ ಆಗಿರುತ್ತೆ. ಇನ್ನು ಮದುವೆಯ ಬಗ್ಗೆ ಏನಪ್ಪ ಹೇಳಿದ್ದಾರೆ ಅಂದರೆ, ಆಗಿದೆ ಮದುವೆ, ಆದರೆ ದಂಡಪಿಂಡ ಸರಿಯಾಗಿಲ್ಲ, ಎತ್ತಿ ಕೊಡಲ್ಲ ಗಂಡ ಅಂತ ಇಲ್ಲಿ ಹೇಳಿರ್ತಕ್ಕಂಥದ್ದು. ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು ಬಡತನದ ಜೀವನ ಹೇಗಿತ್ತು ಗೊತ್ತಾ ಅಂತಂದರೆ, ಮೊದಲನೇದಾಗಿ ಜೀವನದಲ್ಲಿ ಎಂದಿಗೂ ಆನಂದ ಆಗುವಷ್ಟು ಗಂಡ ಎತ್ತಿ ಕೊಟ್ಟಿಲ್ಲ. ಎರಡನೇದು, ಬಡತನದಲ್ಲಿ ಒಂದು ಒಳ್ಳೆ ಊಟ, ರುಚಿಯಾದ ತಿಂಡಿ ಯಾವುದನ್ನು ಸಹ ನೋಡದೆ ಬಂದವಳು. ಯಾಕೆ ಅಂತಂದರೆ ಅಳಸಿದ್ದೇ ತಿಂದ್ಕೊಂಡು ಇವರು ಬಂದವರಂತೆ. ಇನ್ನು ಇರೋಕೆ ಮನೆ ಇಲ್ಲದೆ ನೆಂಟರಿಷ್ಟರ ಮನೆಯಲ್ಲಿ ಇದ್ದೆವು, ಅದೆಲ್ಲ ನೆನೆಸಿಕೊಂಡ್ರೆ ತುಂಬ ದುಃಖ ಆಗುತ್ತೆ ಮತ್ತು ಅಳು ಬರುತ್ತೆ ಅಂತ ಇಲ್ಲಿ ಹೇಳ್ತಕ್ಕಂಥದ್ದು. ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು, ನಿಜ ಹೇಳಬೇಕು ಅಂದರೆ ಮದುವೆ ಆಗ್ತೀನಿ ಹಾಗೆ ದಿಂಗಿಸಿಕೊಳ್ತೀನಿ ಅನ್ನೋ ನಂಬಿಕೆನೇ ಇರಲಿಲ್ಲ. ಯಾಕೆಂದರೆ ಅಷ್ಟರ ಒಂದು ಮಟ್ಟಿಗೆ ಬಡತನ ಇತ್ತು. ಜೊತೆಗೆ ಮನೇಲಿ ಮದುವೆ ಏನು ಬೇಡ, ಎಲ್ಲ ಕೆಲ್ಸಕ್ಕೆ ಹೋಗ್ರಿ ಅಂತ ಹೇಳ್ತಾ ಇದ್ರಂತೆ ಇವರ ಒಂದು ತಂದೆ. ಆ ಒಂದು ಕಾರಣಕ್ಕೋಸ್ಕರ ಅವರು ಮದುವೆ ಆಗೋದನ್ನು ಒಂದು ಕನಸು ಏನಿತ್ತು ಅದನ್ನು ಬಿಟ್ಬಿಟ್ಟಿದ್ರು, ಕನಸು ಕಾಣೋದೆ ಅಂತ ಇಲ್ಲಿ ಹೇಳ್ಬೋದು. ಇನ್ನು ಸಮಯದ ಬಗ್ಗೆ ಇಲ್ಲಿ ಹೇಳ್ಕೊಂಡಿರ್ತಕ್ಕಂಥದ್ದು, ಮೊದಲನೇದಾಗಿ ಸಮಯ ಸಿಕ್ಕಾಗ ಮಾತ್ರನೇ ಅರಳುವ ಕೆಂಪು ಸಾಮಾನು ಕೊಡೋದು, ಬೇಕಾದಾಗ ಕೇಳಿದರೆ ಕೊಡೋಕ್ಕೆ ಆಗಲ್ಲ. ಮನೆ ಅಂದಮೇಲೆ ಮಾವ ಗಂಡ ಎಲ್ಲರೂ ಇರ್ತಾರೆ, ಆ ಒಂದು ಕಾರಣಕ್ಕೋಸ್ಕರ. ಇನ್ನು ಬೇಕಾಬಿಟ್ಟು ದೆಂಗಾಡೋಕ್ಕೆ ಇಷ್ಟವಿಲ್ಲ, ಓಕೆನಾ. ಮಲ್ಲಿಗೆ ಹಾಸಿಗೆ ಮೇಲೇ ದೆಂಗಬೇಕು. ಒಂದಿಷ್ಟು ಸ್ನೇಹಿತರು ಇವರು ಪಾಲನೆ ಮಾಡ್ಕೊಂಡು ಬಂದಿರತಕ್ಕಂಥದ್ದು. ಯಾಕೆಂದರೆ ಆಗ ಬಡತನ ಇತ್ತು, ಏನು ಆಸೆ ಪಟ್ಟು ಸಿಗ್ತಾ ಇರಲಿಲ್ಲ. ಈಗ ಆ ಥರ ಏನಿಲ್ಲ, ಕೇಳಿದ್ದನ್ನೆಲ್ಲ ಕೊಡಿಸ್ತಾರೆ, ಪರವಾಗಿಲ್ಲ ಅಂತ ಇಲ್ಲಿ ಹೇಳಿರ್ತಕ್ಕಂಥದ್ದು. ಇನ್ನು ಕಾರಣ, ಮಲ್ಲಿಗೆ ಹೂವು ಅಂತಂದರೆ ತುಂಬ ಇಷ್ಟ. ಆ ಒಂದು ಕಾರಣಕ್ಕೋಸ್ಕರ ಮಲ್ಲಿಗೆ ಹೂವು ಮೇಲೆ ಮಲಗಿದ್ರೆ ಎಷ್ಟೊತ್ತು ಬೇಕಾದ್ರೂ ಇವರು ಮಾಡಿಸ್ಕೊಳ್ತಾರೆ ಅನ್ನೋ ಒಂದು ನಂಬಿಕೆ ಮತ್ತು ಆತ್ಮವಿಶ್ವಾಸ, ಹಾಗೆ ಇಷ್ಟ ಅಂತೆ. ಎಲ್ಲದಕ್ಕಿಂತ ಮುಖ್ಯವಾಗಿ ಇಷ್ಟ ಇವರಿಗೆ, ಓಕೆನಾ. ಇನ್ನು ಸ್ಲೈಡಿಂಗ್ ಗೇಟ್ ಬಗ್ಗೆ ಹೇಳಿದ್ದಾರೆ, ನೋಡ್ಬೋದು ಸ್ನೇಹಿತರೆ. ಮನೆಗೆ ಯಾವ ರೀತಿ ಗೇಟ್ ಹಾಕ್ಸಿದ್ರೆ ಉತ್ತಮ ಅಂತ, ಐಡಿಯಲ್ ಫಾರ್ ಮಾಡರ್ನ್ ಹೋಮ್ ವಿತ್ ಲಿಮಿಟೆಡ್ ಸ್ಪೇಸ್, ಸ್ಮೂತ್ ಆಪರೇಷನ್ ವಿತ್ ಆಟೋಮೇಷನ್ ಆಪ್ಷನ್ಸ್ ಅವೈಲೇಬಲ್ ಇನ್ ಸ್ಟೀಲ್, ಅಲ್ಯೂಮಿನಿಯಂ ಆರ್ ವುಡ್ ಫಿನಿಶ್ ಅಂತ ಹೇಳಿದ್ದಾರೆ. ಇನ್ನು ಸ್ಲೈಡಿಂಗ್ ಗೇಟ್ ಇದು ಸ್ವಿಂಗ್ ಗೇಟ್ ಬಗ್ಗೆ ಹೇಳಿದ್ದಾರೆ. ನೋಡ್ಬೋದು, ಡಬಲ್ ಆರ್ ಸಿಂಗಲ್ ಲೀಫ್ ಅಂತ ಹೇಳ್ಬಿಟ್ಟು, ಕ್ಲಾಸಿಕ್ ಅಂಡ್ ಡೆಲಿಗೇಟ್ ಬಿ ಬೆಸ್ಟ್ ಫಾರ್ ಸ್ಪೇಷಿಯಸ್ ಡ್ರೈವ್ ವೇಸ್, ಕೆನ್ ಬಿ ಮೇಡ್ ಆಫ್ ರಾಂಗ್ ಐರನ್, ಸ್ಟೀಲ್ ಆರ್ ವುಡ್. ಸ್ನೇಹಿತರೆ, ಈ ಒಂದು ಸ್ವಿಂಗ್ ಗೇಟು ತುಂಬ ಕಡೆ ಹಾಕಿಸ್ತಾರೆ. ಯಾಕೆ ಅಂತಂದರೆ ಒಂದು ಕ್ಲಾಸಿಕ್ ಮತ್ತು ಎಲಿಗೆಂಟ್ ಆಗಿರುತ್ತೆ ಅಂತ ಅನ್ನೋ ಕಾರಣಕ್ಕೆ ಇತ್ತೀಚೆಗೆ ಮನೆಗಳಲ್ಲಿ ಎಲ್ಲರೂ ಇವರು ಗೇಟನ್ನು ಹಾಕಿಸ್ತಾ ಇದ್ದಾರೆ ಅಂತ ಹೇಳ್ಬೋದು. ಇದಿಷ್ಟೇ ಇವತ್ತಿನ ಈ ಒಂದು ವಿಡಿಯೋ. ಓಕೆ, ಇಷ್ಟ ಆದರೆ ಗೊತ್ತಲ್ಲ, ಬಾಯ್. They was sleeping, they was snooze on me. I was dreaming about what food to eat. Why they sleeping, why they snoozed on me?